ಇದೊಂದು ಕೆಲಸವನ್ನ ಮಾಡಿದರೆ ಜೀವನದಲ್ಲಿ ನೀವು ಸದಾ ಖುಷಿಯಿಂದ ಇರುತ್ತೀರಾ. ಈ ಮಾಹಿತಿಗಳನ್ನು ನಾವು ಶ್ರೀ ಗುರು ಗೌರ್ ಗೋಪಾಲ್ ದಾಸ್ ಅವರಿಂದ ಕಲೆ ಹಾಕಿದ್ದೇವೆ. ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಅತ್ಯಂತ ತೃಪ್ತಿಪಡಿಸುವ 2 ಅಕ್ಷರದ ಪದ ನಾವು. ಸಂಬಂಧಗಳು ಅಂದರೆ ಒಬ್ಬರಿಗಿಂತ ಹೆಚ್ಚು. ಈ ಪ್ರಪಂಚದಲ್ಲಿ ಒಂಟಿಯಾಗಿದ್ದು ಏನು ಮಾಡುತ್ತೀರಾ? ನಿಮ್ಮ ಬಳಿ 20 ಬೆಡ್ರೂಮ್ ಇರುವ ಮನೆ ಇದೆ, ಆದರೆ ನೀವು ಒಬ್ಬಂಟಿಯಾಗಿದ್ದೀರಿ. ಪ್ರತಿ ರಾತ್ರಿ ಎಲ್ಲ ರೂಮ್ಗಳಿಗೂ ಹೋಗಿ ಬೆಡ್ಗಳನ್ನು ಮುಟ್ಟಿ ಸ್ವಲ್ಪ ಹೊತ್ತು ಎಲ್ಲ ರೂಮ್ಗಳಲ್ಲೂ ಮಲಗುತ್ತೀರಾ? ನಿಮ್ಮ ಬಳಿ ಬೆಂಟ್ಲಿ ಕಾರ್ ಇದೆ, ಆದರೆ ನಿಮ್ಮ ಹೃದಯವೇ ಬೆಂಟಾಗಿ ಹೋಗಿದ್ದರೆ ಏನು ಮಾಡುತ್ತೀರಾ? ಒಬ್ಬ ವ್ಯಕ್ತಿ ಎಷ್ಟೇ ಯಾವ ವಿಚಾರಕ್ಕೆ ಹಂಬಲಿಸಿದರೂ ಅರ್ಥಪೂರ್ಣ ಸಂಬಂಧಗಳಿಲ್ಲದೆ, ತೃಪ್ತಿ ಇಲ್ಲದೆ ಸ್ವಲ್ಪವಾದರೂ ಗಳಿಸಬಹುದೇ? ಹಾಗಾಗಿ ಹೇಳುತ್ತಾರೆ, ಒಬ್ಬ ವ್ಯಕ್ತಿ ಎಷ್ಟು ಶ್ರೀಮಂತ ಎಂದು ತಿಳಿದುಕೊಳ್ಳಬೇಕಾದರೆ 1 ಹನಿ ಕಣ್ಣೀರು ಹಾಕಬೇಕು. ಅದನ್ನು ಒರೆಸಲು ಎಷ್ಟು ಕೈಗಳು ಬರುತ್ತವೆ ಎಂದು ನೋಡಬೇಕು. ನೀವು ಎಷ್ಟು ಶ್ರೀಮಂತರು ಎಂದು ಅದು ಹೇಳುತ್ತದೆ. ಅದನ್ನು ಬಿಟ್ಟು ಪ್ರತಿದಿನ ನೀವು ನಿಮ್ಮ ಸಂಪತ್ತನ್ನು ಎಣಿಸುತ್ತಾ ಕೂತು ನಿಮ್ಮ ಜೊತೆಗೆ ಕಂಪನಿ ನೀಡಲು ಸರಿಯಾದ ಸಂಗಾತಿ ಇಲ್ಲದೆ ಹೋದರೆ ಅವು ಅಲೆದಾಡುವ ಆತ್ಮಗಳು. ಒಂದು ಮನೆಯಲ್ಲಿ ಒಂಟಿ ಭೂತದ ಹಾಗೆ ಸಂಬಂಧ ಹಂಚಿಕೊಳ್ಳಲು ಒಬ್ಬರು ಇಲ್ಲದೆ ಇರುವುದು. ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಎಂಜಾಯ್ ಮಾಡಲು ಕೂಡ ನಮ್ಮ ಜೊತೆಗೆ ನಾವು ಎನ್ನುವ ಆ ಪದ ಎಷ್ಟು ತೃಪ್ತಿ ಕೊಡುತ್ತದೆ. ಜೀವನವನ್ನು ಸರಿಯಾದ ರೀತಿಯಲ್ಲಿ ಎಂಜಾಯ್ ಮಾಡಲು ಸಹ ಒಬ್ಬರಿಗಿಂತ ಹೆಚ್ಚು ಇರಬೇಕು. ನಾನು ಅಲ್ಲ, ನಾವು. ಅರ್ಜುನ ಗೀತೆಯಲ್ಲಿ ಹೇಳುತ್ತಾನೆ, ಕಿಂನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ ಏಸಂ ಅರ್ಥೆ ಕಾಂಕ್ಷಿತಾಂನೋ ರಾಜ್ಯಂ ಭೋಗಃ ಸುಖಾನಿ ಛ ತ ಇಮೆ ವಸ್ಥಿತ ಯುದ್ಧೆ ಪ್ರಣಾಂಸ್ತ್ಯಕ್ತ ಧನಾನಿ ಚ. ಗೀತೆಯ ಮೊದಲ ಅಧ್ಯಾಯ. ಯುದ್ಧದ ಉಪಯೋಗವೇನು? ವಿಜಯ ಸಾಧಿಸಿದರೆ ಉಪಯೋಗವೇನು? ರಾಜ್ಯ ಗೆದ್ದಿದ್ದರ ಉಪಯೋಗವೇನು? ಪರಿಣಾಮವಾಗಿ ಐಶ್ವರ್ಯ ಗೆದ್ದಿದ್ದರ ಉಪಯೋಗವೇನು? ಈ ಯುದ್ಧ ಭೂಮಿಯಲ್ಲಿ ಇರಬೇಕು ಎಂದು ಹೇಳಲಾಗುವ ಎಲ್ಲ ಮನುಷ್ಯರು, ಅವರೆಲ್ಲರನ್ನೂ ಈ ಯುದ್ಧದಲ್ಲಿ ಕೊಲ್ಲಲಾಗುತ್ತದೆ. ನಾವು ಬದುಕುವುದು ಯಾರ ಜೊತೆ? ಎಲ್ಲವೂ ಮುಗಿದು ಹೋಗಿ ಯಾರೂ ಇಲ್ಲದೆ ಹೋದರೆ ಈ ಐಶ್ವರ್ಯವನ್ನು ನಾವು ನೆಕ್ಕಲು ಸಾಧ್ಯವೇ? ನಾಲಿಗೆಯಿಂದ ನೆಕ್ಕುತ್ತೀರಾ? ಕಾರನ್ನು ನೆಕ್ಕಲು ಸಾಧ್ಯವೇ? ಜೀವನವನ್ನು ಎಂಜಾಯ್ ಮಾಡಲು ಕೂಡ ಒಬ್ಬ ವ್ಯಕ್ತಿಗಿಂತ ಹೆಚ್ಚಿನ ಜನ ಇರಬೇಕು. ಈಗಾಗಲೇ ವರ್ಣಮಯವಾಗಿರುವ ನಿಮ್ಮ ಜೀವನಕ್ಕೆ ಮೌಲ್ಯಗಳನ್ನು ಸೇರಿಸಿ ಜೀವನವನ್ನು ಸರಿಯಾದ ರೀತಿಯಲ್ಲಿ ಉಪಯುಕ್ತ ಮಾಡಿಕೊಳ್ಳಿ. ನಿಮ್ಮ ಜೀವನಕ್ಕೆ ಮೌಲ್ಯ ತರುವಂತಹ ವ್ಯಕ್ತಿಗಳ ಜೊತೆ ಇರಿ. ನಿಮ್ಮ ಜೀವನದಲ್ಲಿ ತಪ್ಪು ಆಯ್ಕೆಗಳನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡಿ ನಿಮ್ಮ ಜೀವನದಿಂದ ಮೌಲ್ಯಗಳನ್ನು ತೆಗೆದುಹಾಕುವಂತಹ ವ್ಯಕ್ತಿಗಳ ಜೊತೆ ಇರಬೇಡಿ. ಒಂದನ್ನು ಮನಸ್ಸಿನಲ್ಲಿ ಸದಾ ಇಟ್ಟುಕೊಳ್ಳಿ, ಆ ಭಗವಂತ ನಮಗೆ ಏನು ಒಳ್ಳೆಯದೋ ಅದನ್ನು ಕೊಟ್ಟೇ ಕೊಡುತ್ತಾನೆ, ಮಾಡಿಯೇ ಮಾಡುತ್ತಾನೆ. ನಾಳೆಗಳ ಬಗ್ಗೆ, ನೆನ್ನೆಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಇವತ್ತು ಚೆನ್ನಾಗಿ ಬದುಕಿ, ಅದು ನಿಮ್ಮ ನಾಳೆಗಳನ್ನು ಚೆನ್ನಾಗಿ ಮಾಡುತ್ತದೆ, ನೆನ್ನೆಯ ನೋವುಗಳನ್ನು ಮರೆಸುತ್ತದೆ. ಜೀವನ ಬಹಳ ಸಣ್ಣದು. ನೋಡುತ್ತಿದ್ದಂತೆ ಎಲ್ಲವೂ ಮುಗಿದು ಹೋಗುತ್ತದೆ. ನಿಮಗೆ ಇಷ್ಟವಿಲ್ಲದವರ ಬಗ್ಗೆ, ನಿಮ್ಮ ನೋವು ಕೊಟ್ಟವರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಕಾಲವನ್ನು ವ್ಯಯ ಮಾಡಬೇಡಿ. ಇದ್ದಷ್ಟು ದಿನ ಖುಷಿಯಿಂದ ಇರಿ. ನೀವು ಖುಷಿಯಾಗಿ ಇದ್ದಷ್ಟು ಆ ದೇವರು ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದನ್ನೇ ಮಾಡುತ್ತಾನೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.